ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗಾಡ್ ಬ್ಲೆಸ್ ಯು ಆಲ್. ಸಮಯ ಸಿಕ್ಕಾಗೆಲ್ಲ ನಾವು ಅಟ್ಲೀಸ್ಟ್ ಒಂದು ವಿಡಿಯೋದನ್ನಾದರೂ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ವಿ ಆರ್ ವೆರಿ ಬ್ಯುಸಿ ವಿತ್ ಅವರ್ ಕರೆಕ್ಷನ್. ಸಾರಿ, ನಿಮ್ಮ ಮಿಟರ್ಮಿಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಗಳನ್ನು ಈಗಾಗಲೇ ಪ್ರಿಪೇರ್ ಆಗಿದೆ, ಆಗ್ತಾನೂ ಕೂಡ ಇದೆ. ಏನು ತಾವುಗಳು ಸಂಕೋಚ ಪಡುವುದು ಬೇಡ, ಅಥವಾ ಭಾಳ ಹರಿಬರಿಯಾಗಿ ಆ ಕಡೆ ಈ ಕಡೆ ಹುಡುಕುವುದು ಬೇಡ. ಎಲ್ಲದೂ ಕೂಡ ಇದೇ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆಲ್ಲದೂ ಕೂಡ ಸಿಗುತ್ತೆ ಸರ್. ಸ್ವಲ್ಪ ಸಮಯ ಕೊಡಿ, ಒಂದು 4 ರಿಂದ 5 ದಿನಗಳು ಕೊಟ್ಟರೆ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವಂತಹ ಹಾಗೂ ನಿಮಗೆ ಇರುವಂಥ ಡೌಟ್ಸ್ಗಳು ಮಿಡ್-ಟರ್ಮ್ ಎಕ್ಸಾಮಿಂದು, ಅದು ಯಾವಾಗ ಏನು ಕತೆ ಅದು ಇದು ಸಂಪೂರ್ಣವಾಗಿ ನಾನು ಕ್ಲಿಯರ್ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಎಲ್ಲದೂ ಕೂಡ ಇದೆ, ಆದರೆ ಸಮಯ ಬೇಕಲ್ವಾ, ಹೌದಲ್ವಾ? ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್ ಅಂತ ಹೇಳ್ತೀವಿ, ಅದು ಒಂದು ಮೆಟಾಫರ್ ಇದ್ದ ಹಾಗೆ. ನೋಡಿ, ನಮಗೂ ಕೂಡ ಬಹಳ ಕೆಲಸ ಇದೆ, ಯಾಕಂದರೆ UT1 ಎಕ್ಸಾಮ್ ಆಗಿದೆ, ನಿಮಗೂ ಗೊತ್ತಲ್ವಾ. ಪ್ರಥಮ PUC ಹಾಗೂ ದ್ವಿತೀಯ PUC ಇಬ್ಬರಿಗೂ ಕೂಡ UT1 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಆ ಕಂಪ್ಲೀಟ್ ಆಗಿರುವಂಥ ಉತ್ತರ ಪತ್ರಿಕೆಗಳನ್ನು ಈಗ ಕರೆಕ್ಷನ್ ಮಾಡಬೇಕಾಗತ್ತೆ. ಈಗ ನಿಮಗೆ ಡೌಟು, ಸರ್ ಕರೆಕ್ಷನ್ ಯಾರು ಮಾಡ್ತಾರೆ ಅಂತ. ಕರೆಕ್ಷನ್ನು ನಿಮಗೆ ಪಾಠ ಮಾಡಿದಂಥ ನಿಮ್ಮ ಲೆಕ್ಚರರ್ಸ್ಗಳೇ ಏನಂತೀರ ಸರ್, ಅದನ್ನು ನಿಮ್ಮ ಲೆಕ್ಚರರ್ಸ್ಗಳೇ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಹಾಗೂ ಅದನ್ನು ಎಲ್ಲಿ ಎಂಟ್ರಿ ಮಾಡ್ತಾರೆ ಅಥವಾ ಅದನ್ನು ಸುಮ್ಮನೆ ಹಾಗೆ ಇಡ್ತಾರೋ ಅಂತ, ಅದನ್ನು ನಿಮ್ಮ ಒಂದು ಸ್ಟ್ಯಾಟ್ಸ್ ಅಂತ ಏನಿದೆಯೋ, ಸ್ಟ್ಯಾಟ್ಸ್ ಅಂತ, ಅದರಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ಎಂಟ್ರಿ ಮಾಡ್ತಾರೆ ಆನ್ಲೈನ್ ಮುಖಾಂತರ. ಆನ್ಲೈನ್ ಮುಖಾಂತರ ಎಂಟ್ರಿ ಮಾಡಿದ್ದೇನಾಗುತ್ತೆ ಅಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿಯೇ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಾದರೂ ಚೆನ್ನಾಗಿ ಬರೆದಿಲ್ಲ ಅಂದರೆ ಎಕ್ಸಾಮ್, ದಯವಿಟ್ಟು ನಿಮ್ಮ ಒಂದು ಲೆಕ್ಚರರ್ಗಳಿಗೆ ಕಾಡಿ ಬೇಡಿ, ಸರ್ ಇನ್ನೊಮ್ಮೆ ಎಕ್ಸಾಮ್ ಬರಿತೀನಿ, ಓದ್ಕೊಂಡು ಬರ್ತೀನಿ, ಏನೋ ಒಂದು ಕೆಲಸ ಮಾಡಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಲು ಪ್ರಯತ್ನವನ್ನು ಪಡಿ. ನನ್ನ ಮಾತನ್ನು ಕೇಳಿ. ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ಒನ್ಸ್ ದೇ ಎಂಟರ್ಡ್, ಒನ್ಸ್ ದೇ ಅಪ್ರೂವ್ಡ್, ಓವರ್, ಖಲಾಸ್, ಕಾಮ್ ಖತಮ್ ಅಂತೀವಲ್ವ, ಹಾಗೆ. ದ ಸ್ನೋವಿ ಡೌ ಟ್ರೋಪ್ಸ್ ವಿತ್ ಡ್ಯಾಶ್ ಅಂತ ಇದೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಇನ್ಫಾರ್ಮೇಟಿವ್ ವಿಡಿಯೋ. ಹಾಗಿದ್ದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಸೆಕೆಂಡ್ ಇಯರ್ PUCದು ಧಾರವಾಡ ಜಿಲ್ಲೆದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆನ ನಮಗೆ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್, ನಮ್ಮ ವೆಲ್ ವಿಷರು ನೇಹಾ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೇಹಾ ಒಬ್ಬರೇ ಅಲ್ಲ, ವಿನಾಯಕ ಅವರು ಕೂಡ ಇದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ಕೂಡ ಏನು ಮಾಡಬೇಕು ಅಂದರೆ, ಆಯಿತಾ, ಚೆನ್ನಾಗಿ ಓದಬೇಕು. ಪ್ರತಿಯೊಂದು ನೋಡಿ, ನನ್ನ ಮಾತನ್ನು ಕೇಳಿ, ಪ್ರತಿಯೊಂದು ವಿಡಿಯೋ ಬಹಳ ಇಂಪಾರ್ಟೆಂಟು. ಅದು ಸ್ಪೆಷಲ್ಲಾಗಿ ನಾನು ಒಂದು ಫೋಟೋ ಹಾಕಿಬಿಟ್ಟು ನನ್ನದು ವಿಡಿಯೋ ಅಪ್ಲೋಡ್ ಆಗುತ್ತಲ್ವಾ, ಅದಂತೂ ನಿಜವಾಗಿಯೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ಗಳನ್ನು ನೀಡ್ತಾ ಇರ್ತೇವೆ. ನಾನು ಇಲ್ಲಿ ಕೇವಲ ಆನ್ಸರ್ಗಳನ್ನು ತಿಳಿಸೋದಾದರೆ, ನಾನು ನಿಮಗೆ ಡೈರೆಕ್ಟಾಗಿ ಮೊದಲನೆಯ ಪ್ರಶ್ನೆಗೆ A ಆನ್ಸರು, ಸೆಕೆಂಡ್ ಕ್ವಶನಿಗೆ B ಆನ್ಸರು, ಥರ್ಡ್ ಕ್ವಶನಿಗೆ C ಆನ್ಸರು ಅಂತ ಹೀಗೆ ಹೇಳ್ತಿದ್ದೆ. ಆದರೆ ಉದ್ದೇಶ ಅದಲ್ಲ. ತಿಳಿಸಿ ಸಂಪೂರ್ಣವಾಗಿ ಅದ್ಯಾಕಲ್ಲ, ಇದು ಯಾಕೆ ಆನ್ಸರು ಅನ್ನೋದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದೇ ಚಾಪ್ಟರ್ ನಿಮಗೆ ಇರುವಂಥದ್ದು ಮಿಡ್-ಟರ್ಮ್ ಎಕ್ಸಾಮಿಗೂ ಕೂಡ, ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ, ಹೌದಲ್ವಾ, ಅಲ್ಲಿ ಆವಾಗ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಜಾಸ್ತಿ ಸಮಯ ಅಲ್ಲ, ಜಾಸ್ತಿ ಅಂದರೆ 10 ರಿಂದ 12 ನಿಮಿಷಗಳ ಸಮಯ ತಗೊಂತೀನಿ ನಾನು, ಅದಕ್ಕಿಂತ ಮುಂದೆ ಮಾಡಲ್ಲ ಸರ್. ಧನ್ಯವಾದಗಳು. ಬನ್ನಿ ಸರ್, ವಿತೌಟ್ ಸ್ಕಿಪ್ಪಿಂಗ್ ಅವರ್ ವಿಡಿಯೋಸ್ ಪ್ಲೀಸ್ ವಾಚ್ ಇಟ್. ದಿ ಸ್ನೋವಿ ಡೌ ಟ್ರೋಪ್ಸ್ ವಿತ್ ಡ್ಯಾಶ್ ಅಂತ ಇದೆ. ಬಹಳ ಈಸಿಯಾದಂತಹ ಪ್ರಶ್ನೆ ಕೇಳಿದ್ದಾರೆ. ಸ್ನೋವಿ ಡೌ ಅಂದರೆ ಇಲ್ಲಿ ಜೂಲಿಯೆಟ್, ಅವತ್ತಿಂದ ಹೇಳ್ಕೊಡ್ತಾ ಇದ್ದೇನೆ, ಆಯಿತಾ. ಯಾರ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತ ಹೇಳಿದರೆ ಕ್ರೋಸ್, ತನ್ನ ಗೆಳತಿಯರ ಜೊತೆ. ಅದನ್ನು ಗೆಳತಿಯರಿಗೆ ನಮ್ಮ ರೋಮಿಯೋ ಹೀರೋ ಕಾಗೆಗಳು ಅಂತ ಕರೀತಾನೆ. ಸಿ ಇಸ್ ದ ರೈಟ್ ಆನ್ಸರ್. ಜೂಲಿಯೆಟ್ ಹ್ಯಾಂಗ್ಸ್ ಅಪಾನ್ ಡ್ಯಾಶ್ ಅಂತ ಇದೆ. ಅದು ಕೂಡ ಬಹಳ ಈಸಿಯಾಗಿರುವಂಥದ್ದು. ಜೂಲಿಯೆಟು ಹ್ಯಾಂಗ್ಸ್ ಅಪಾನ್ ಡ್ಯಾಶ್ ಅಂತ ಇದೆ. ಏನು ಹೇಳಿ? ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ಸ್ ಆಫ್ ನೈಟ್. ಚೀಕ್ಸ್ ಆಫ್ ನೈಟ್ ಅಂತ ಇದೆಯಾ? ಎಸ್, ಎ ಇಸ್ ದ ರೈಟ್ ಆನ್ಸರ್. ಹೆಂಗೆ ಸರ್ ನಿಮಗೆ ಗೊತ್ತಾಯಿತು ಅಂದರೆ, ಪೋಯಮ್ ಕಲೀರಿ ಅಂತ ಹೇಳಿದರೆ ಟೀಚರನ್ನು ನೀವು ಕ್ರೂಯಲೈಸ್ ಅಂತ ಕರೀತೀರಾ. ಎನಿಹೋ, ಥರ್ಡ್ ಕ್ವಶನ್, ದ ಕಿಂಗ್ ಆಫ್ ಮೊನಾಕೋ ರಿಮೈಂಡೆಡ್ ವಿತ್ ಎ ಡ್ಯಾಶ್ ಓವರ್ ದಿ ಗೇಮಿಂಗ್ ಬಿಸ್ನೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರು, ಇದನ್ನು ಮೋನೋಪೊಲಿ ಬಿಸ್ನೆಸ್ ಅಂತ ಕರಿತೀವಿ. ಮೋನೋಪೊಲಿ ಇಸ್ ದ ರೈಟ್ ಆನ್ಸರ್. ಮೋನೋಪೊಲಿ ಅಂತ ಯಾಕೆ ಕರಿತೀವಿ ಮೋನೋಪೊಲಿ ಅಂತ? ರೀಸನ್ ಇದೆ ಅದಕ್ಕೆ. ಮೋನೋಪೊಲಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಈಗ ಬನ್ನಿ ಸರ್, ಒಂದೇ ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ಮೋನೋಪೊಲಿ ಅಂತ ಹೇಳಿದರೆ ನಮ್ಮ
IRCTC ಅಂತ ಹೇಳಿದರೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್, ಅದು ಮೋನೋಪಲಿ ಬಿಸ್ನೆಸ್, ಮತ್ತು ಯಾರ್ದು ಇಲ್ಲ, ಒಬ್ಬನೇ ಮಾಡುವಂಥದ್ದು, ಇಡೀ ನಮ್ಮ ದೇಶದಲ್ಲಿ ಒಬ್ಬನೇ ಅದನ್ನು ರನ್ ಮಾಡುವಂಥದ್ದು, ಅದು ಸರ್ಕಾರದ್ದಾಗಿರುತ್ತೆ. ಅದನ್ನೇ ನಾವು ಹೇಳುತ್ತಿರುವಂಥದ್ದು, ಅದನ್ನು ನಾವು ಮೋನೋಪಲಿ ಬಿಸ್ನೆಸ್ ಅಂತ ಹೇಳ್ತೀವಿ, ಆಯಿತಾ. ದಿ ಆರ್ಚರ್ ಬೆಂಡ್ಸ್ ದಿ ಬೌ ಸೋ ದಟ್ ದಿ ಡ್ಯಾಶ್ ಮೇ ಗೋ ಶಿಫ್ಟ್ ಆ್ಯಂಡ್ ಫಾರ್ ಅಂತ ಇದೆ. ದೇವರು ಆ ಬಿಲ್ಲು ಬಾಣವನ್ನು ಇಟ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾನೆ, ಅದನ್ನೇ ಶಿಫ್ಟ್ ಆ್ಯಂಡ್ ಫಾರ್ ಏರಿಳಿತಗಳನ್ನು ಮಾಡ್ತಾನೆ. ಅದು ಯಾರು ಆಗ್ತಾರೆ ಅಲ್ಲಿ ಏರಿಳಿತದಲ್ಲಿ ಯಾರು ಪಾಸ್ ಆಗ್ತಾರೆ ಅಂತ ಹೇಳಿದರೆ ಅದು ಆ್ಯರೋಸ್ ಅಂತ. ಆ್ಯರೋಸ್ ಅಂದರೆ ಮಕ್ಕಳು ಅಂತ. ಎ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ಸ್ವಲ್ಪ ಡಿಫಿಕಲ್ಟಾಗಿ ಈ ಪ್ರಶ್ನೆ ಪತ್ರಿಕೆ ಇದೆ ಅಂತ ಅನ್ಕೋಬೋದು. ಡಿಫಿಕಲ್ಟ್ ಅಂದರೆ ಏನು, ಡಿಫಿಕಲ್ಟ್ ಅಲ್ಲ, ಬೆಸ್ಟ್. ಓಕೆ. ವಂದನ ಶಿವ ಫಾದರ್ ವಾಸ್ ಎ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅವರೊಬ್ಬ ಏನಾಗಿದ್ದರು ಅಂತ. ಆ್ಯಕ್ಚುಲಿ ಅವರೊಬ್ಬರು ಏನಂತೀರ, ಫಾರೆಸ್ಟ್ ಆಫೀಸರ್, ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಇದೆಯಾ? ಎಸ್, ಡಿ ಇಸ್ ದ ರೈಟ್ ಆನ್ಸರ್, ಆಯಿತಾ. 6th ಕ್ವಶನಿಗೆ ಬರೋಣ. ಫ್ರಾನ್ಸಿಸ್ ಬೇಕನ್ ಅಂತ ಇದೆ, ಹಾಗೂ ಕಾರ್ಲಿನ್ ಮರ್ಚೆಂಟ್ ಅಂತ ಇದೆ, ಹಾಗೂ ಇನ್ನೊಂದು ಪ್ರಶ್ನೆ ರವೀಂದ್ರನಾಥ್ ಟಾಗೂರ್ ಇದೆ. ಈಗ ನಮಗೆ ಗೊತ್ತಿರುವಂಥದ್ದು ಯಾವುದು ಇದರಲ್ಲಿ? ಫಸ್ಟ್ ಅದನ್ನು ಹುಡ್ಕೋಬೇಕು. ಯಾವುದು? ಸಿಗೆ ರೈಟ್ ಆನ್ಸರ್ ಏನಾಗುತ್ತೆ? 3ನೇ ರವೀಂದ್ರನಾಥ್ ಟಾಗೂರು ನೋಬೆಲ್ ಪ್ರೈಸ್ ಹೌದಲ್ವಾ, ಅವರಿಗೆ ಕೊಟ್ಟಿರುವಂಥದ್ದು. ಅಲ್ಲಿಗೆ 3ಗೆ ಬಿ ಅಂತ ಬರಬೇಕು. ಯಾವುದಿದೆ? ಎಸ್, ಹೌದಲ್ವಾ, 3ಗೆ ಬಿ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ. ನೋಡಿ, ನೀವು ಕನ್ಫ್ಯೂಸ್ ಆಗಬಾರ್ದು ಯಾವತ್ತೂ ಕೂಡ. ಸಿಗೆ ಬಿ ಎಲ್ಲಿದೆ? ಹುಡುಕಿ ಅದನ್ನು. ಒಂದನೇ ಇದೆ. ಹಾಗಿದ್ರೆ ಫ್ರಾನ್ಸಿಸ್ ಬೇಕನ್ ಅನ್ನೋರು ಫಾದರ್ ಆಫ್ ಮಾಡರ್ನ್ ಸೈನ್ಸು, ಕಾರ್ಲಿನ್ ಮರ್ಚೆಂಟು ಫಿಲಾಸಫರ್ ಆ್ಯಂಡ್ ಎ ಹಿಸ್ಟೋರಿಯನ್, ಆಯಿತಾ. ಅಲ್ಲಿಗೆ ಎ ಇಸ್ ದ ರೈಟ್ ಆನ್ಸರ್, ಎ, ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಪ್ರೀತಿಯ ಮಕ್ಕಳೇ, ಆನ್ಸರ್ ಹೇಳುವುದು ಉದ್ದೇಶ ಅಲ್ಲ. ಯಾರಿಗೆ ಗ್ರಾಮರ್ ಬಹಳ ವೀಕ್ ಅಂತ ಕಾಣುತ್ತೋ, ನನಗೇನು ಬರಲ್ಲ ಅಂತ ಅಂದ್ಕೊಂಡಿದ್ದೀರೋ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಿಗೆ ಹೋಗಿಬಿಟ್ಟು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಗ್ರಾಮರ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹೇಳ್ತೀನಲ್ವ, ಒಮ್ಮೆ ನೋಡಿ ಸರ್, ಜೀವನದಲ್ಲೂ ಮರೆಯಲ್ಲ ಗ್ರಾಮರ್. ಆ ರೀತಿಯಾಗಿ ಸರಳವಾದ ಭಾಷೆಯಲ್ಲಿ ಸರಳವಾಗಿ ಕನ್ನಡ ಟು ಕನ್ನಡ, ಇಂಗ್ಲೀಷ್ ಟು ಇಂಗ್ಲೀಷ್ ನಿಮಗೆ ಅರ್ಥವಾಗುವ ರೀತಿಯಲ್ಲಿ, ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದೇನೆ. ಒಮ್ಮೆ ನೋಡಿ, ಕಮೆಂಟ್ ಮಾಡಿ, ಯಾವಾಗ ಗೊತ್ತಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪ್ಯಾಸಿವ್ ವಾಯ್ಸಿನ ಸೆಂಟೆನ್ಸ್ ಆಗಿರುತ್ತೆ ಮಕ್ಕಳೇ. ಈಗ ಮೊದಲನೆಯ ಡ್ಯಾಶ್ ಏನು ಅಂತ ನೋಡೋಣ. ಟು ಗೆಟ್ ರಿಡ್ ಆಫ್ ದ ಪ್ರಿಸನರ್ ದ ಕಿಂಗ್ ಡಿಸೈಡೆಡ್ ಟು ಆಫರ್ ಹಿಮ್ ಎ ಪೆನ್ಷನ್ ಅ ಸಮ್ ಆಫ್ 600 ಫ್ರಾನ್ಸ್ ಡ್ಯಾಶ್ ಅಂತ ಇದೆ, ಬ್ರಾಕೆಟಲ್ಲಿ ಫಿಕ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಾಸ್ ಫಿಕ್ಸ್ಡ್. ಯಾರಿಗಾದರೂ ಡೌಟ್ ಇದೆ ಯಾಕೆ ವಾಸ್ ಫಿಕ್ಸ್ಡ್ ಅಂದರೆ, ವಾಸ್ ಅನ್ನುವಂಥದ್ದು ಒಂದು ಹೆಲ್ಪಿಂಗ್ ವರ್ಬು ಬರಬೇಕು ಪ್ಯಾಸಿವ್ ವಾಯ್ಸಲ್ಲಿ. ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ವಾಸನ್ನೇ ಇಲ್ಲಿ ಅ ಅಂತ ಇದೆ, ಅ ಅಂದರೆ ಸಿಂಗಲ್ ಅಂತ, ಹಾಗಾಗಿ ವಾಸಲ್ಲಿ ಬರುತ್ತೆ. ಫಿಕ್ಸಿನ ಪಾಸ್ಟ್ ಪಾರ್ಟಿಸಿಪಲ್ಲು V3 ಫಾರಮು ಫಿಕ್ಸ್ಡ್ ಅಂತ ಆಗುತ್ತೆ. ವಾಸ್ ಫಿಕ್ಸ್ಡ್ ಇದೆ 100% ರೈಟ್ ಆನ್ಸರ್, ಆಯಿತಾ. ಆ್ಯಂಡ್ ದಿಸ್ ಡ್ಯಾಶ್ ಟು ದ ಪ್ರಿಸನರ್ ವಾಸ್ ಅನೌನ್ಸ್ಡ್ ಈಸ್ ದ ರೈಟ್ ಆನ್ಸರ್. ವಾಸ್ ಅನೌನ್ಸ್ಡ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಇದು ಸ್ವಲ್ಪ ಟಫ್ ಆಗಿತ್ತು ಅಂತ ನನಗೂ ಕೂಡ ಅನ್ನಿಸ್ತು. ನೋ ಪ್ರಾಬ್ಲಮ್, ಆಯಿತಾ. ಬನ್ನಿ ಸರ್, ಮೊದಲನೇ ಆನ್ಸರ್ ಬಂದುಬಿಟ್ಟು ಇಲ್ಲಿ ದೇರ್ ಫಾರ್ ಅಂತ ಬರುತ್ತೆ. ಸೆಕೆಂಡ್ ಆನ್ಸರು ಸಿನ್ಸ್ ಅಂತ ಆಗುತ್ತೆ. ಥರ್ಡ್ ಆನ್ಸರು ಎಂಡ್ ಅಂತ ಆಗುತ್ತೆ. ದೇರ್ ಫಾರ್, ಸಿನ್ಸ್, ಎಂಡ್. ನೆನಪಿರಲಿ, ಐ ರಿಪೀಟ್. ಕ್ವಶನ್ ನಂಬರ್ 8 ಲಿಂಕರ್ಸಿಗೆ ಫಸ್ಟ್ ಆನ್ಸರ್ ಈಸ್ ದೇರ್ ಫಾರ್, ಸೆಕೆಂಡ್ ಆನ್ಸರ್ ಈಸ್ ಸಿನ್ಸ್, ಲಾಸ್ಟ್ ಆನ್ಸರ್ ಈಸ್ ಎಂಡ್. ಮ್ಯಾಚ್ ದ ಫಾಲೋಯಿಂಗ್ ವಿತ್ ಕಾಲಮ್ ಎ ಆ್ಯಂಡ್ ಬಿ ಅಂತ ಇದೆ. ಭಾಳ ಈಸಿಯಾಗಿರುವಂಥ ಒಂದು ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದರು, ನೋಡಿ ಈಗ ತೋರಿಸ್ತೇನೆ, ಆಯಿತಾ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನಮಗೇನು ಗೊತ್ತಿಲ್ಲ ಅಂದ್ಕೊಳ್ಳಿ ಸರ್. ನಾನು ನಿಮಗೆ ಏನು ಗೊತ್ತಾ ಕಲಿಸುವಂಥದ್ದಿಲ್ಲಿ, ಫಸ್ಟಿಗೆ ಮೊದಲನೇ ನೋಡಿ, ಅಯ್ಯೋ ದೇವರೇ, ಬಿ ಹಾರ್ಡ್ ಪುಟ್ ಅಂತ ಕೊಟ್ಟರು, ಏನದು ಯಾವುದೋ ಇಂಗ್ಲೀಷು ಅಂತ ಬೇಡ, ಕೆಳಗಿಂದ ಹೋಗೋಣ. ಫಸ್ಟ್ ತಗೊಳ್ಳೋ ಎಕ್ಸಾಮಲ್ಲಿ ಎಲ್ಲದೂ ಬರ್ಕೋಬೇಕು. ಎ ಕಾಲಮನ 1 2 3 4 5 ಅಂತ ಇದೆ ಅಲ್ವಾ. 1 hitch ಟು ಡೀಲ್ ವಿತ್ 2 deer ಆನ್ ಚಿಲ್ಡ್ರನ್, ಒಂದೊಂದು ಲೈನ್ ಬಿಟ್ಟು ಬರ್ಕೊಳ್ಳಿ. ಆನ್ ಚಿಲ್ಡ್ರನ್ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತು. ಆನ್ ಚಿಲ್ಡ್ರನ್ನು ಬರೆದವ್ರು ಯಾರು? ಖಲೀಲ್ ಗಿಬ್ರಾನ್. ಇದೆಯಾ ಖಲೀಲ್ ಗಿಬ್ರಾನ್? ಇದೆ. ಅದ್ರ ಮುಂದೆ ಅದರ ಆನ್ಸರನ್ನು ಬರೆದುಬಿಡಿ ಫಸ್ಟ್ 5ನೇದಕ್ಕೆ, ಆಯಿತಾ. ಮುಗೀತು, 1 ಮುಗೀತು, 4ರಲ್ಲಿ 1 ಅಂಕ ಬಂತು. 2 deer ಅಂತ ಇದೆ. 2 deerನ್ನು ಬರೆದವರು ಯಾರು? ಲಿಯೋ ಟಾಲ್ಸ್ಟಾಯ್ ಬರೆದವರು. ಆ ಪಾಠವನ್ನು ಲಿಯೋ ಟಾಲ್ಸ್ಟಾಯ್ ಬರೆದಿರುವಂಥದ್ದು. ಬನ್ನಿ ಸರಿಯಲ್ಲಿದೆ, ಇದೆ, ಅದನ್ನು ಕೂಡ ಅಲ್ಲಿ ಬರೆದುಬಿಡಿ, ಆಯಿತಾ. ಮುಗೀತು, 2 ಆನ್ಸರ್ ಆಯಿತು. ಟು ಡೀಲ್ ವಿತ್ ಅಂತ ಇದೆ. ಟು ಡೀಲ್ ಅಂದರೆ ಅವನನ್ನು ಹ್ಯಾಂಡಲ್ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ. ಅಲ್ಲಿಗೆ ಟು ಡೀಲ್ ವಿತ್ ಸಿಗೆ ಟು ಹ್ಯಾಂಡಲ್ ಅನ್ನೋದು ಬರೆದುಬಿಡಿ, ಎ ಆನ್ಸರ್ ಅದಕ್ಕೆ, ಆಯಿತಾ.
ಮುಗೀತು. ಒನ್ ಹಿಚ್ ಅಂದರೆ ಪ್ರಾಬ್ಲಮ್ ಅಂತ, ಹಿಚ್ ಅಂದ್ರೇ ಪ್ರಾಬ್ಲಮ್ ಅಂತ, ಆಯಿತಾ. ಇಲ್ಲಿ ಹಿಚ್ ಅಂತ ಎಲ್ಲಿ ವರ್ಡ್ ಬಂದಿತ್ತು ಅಂದರೆ ನಿಮ್ಮ ಸೆಕೆಂಡ್ ಚಾಪ್ಟರ್ 2D ಇಯರಲ್ಲಿ ಅಲ್ಲಿ ಬಂದಿತ್ತು, ಆಯಿತಾ. ವಿಡಿಯೋ ಲೆಂತಿ ಆಗ್ಬೋದು ಮಕ್ಕಳೇ, ಆದರೆ ಅರ್ಥ ಮಾಡ್ಕೊಂಡ್ರೆ ನಾಳೆ ಇವೇ ಆನ್ಯುವಲ್ ಎಕ್ಸಾಮಿಗೆ ಪ್ರಿಪೇಟರಿ ಎಕ್ಸಾಮಿಗೆ ಬಂದಾಗ ಖುಷಿಯಾಗಿ ಬರೆದು ಬರ್ತೀರಾ ಸರ್. ತಿಳ್ಕೋಬೇಕು ಫಸ್ಟು. ಆನ್ಸರ್ ಈಸ್ ನಾಟ್ ಇಂಪಾರ್ಟೆಂಟ್ ಮ್ಯಾನ್. ಆನ್ಸರ್ ಇಂಪಾರ್ಟೆಂಟೇ ಅಲ್ಲ. ಆನ್ಸರ್ ಬೇಕು ಅಂದರೆ ಪ್ರತಿಯೊಂದು ನಿಮ್ಮ ಕ್ವಶನ್ ಪೇಪರಿಗೆ ನಿಮ್ಮ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಯಾವುದು ಇದು ಎಂಟ್ರೆನ್ಸ್ ಎಕ್ಸಾಮಿನ ಕೊನೆಯ ಭಾಗದಲ್ಲಿ ಒಂದು 20-30 ಪೇಜ್ ಬರೀ ಕೀ ಆನ್ಸರ್ಸ್ ಇರುತ್ತೆ. ಕೀ ಆನ್ಸರ್ ತಂದು ಏನು ಮಾಡ್ತೀರಾ? ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ ಕ್ವಶನ್, ಆಯಿತಾ. ನಂತರದಲ್ಲಿ ಬಿ ಹಾರ್ಡ್ ಪುಟ್ ಅಂತ ಇದೆ. ಇದು ಏನೂ ಇಲ್ಲ, ಹಾರ್ಡ್ ಅಂತ ಹೇಳಿದ್ರೇ ಡಿಫಿಕಲ್ಟ್ ಅಂತ. ನೋಡಿ, ಉಳಿದಿದ್ದು ಅದೇ ಆನ್ಸರು, ಟು ಫೈಂಡ್ ಸಮಥಿಂಗ್ ಡಿಫಿಕಲ್ಟ್. ದಿಸ್ ಈಸ್ ಅವರ್ ಆನ್ಸರ್, ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ ಸರ್, ಈಗ ಬಂದಿರೋದು ರಾಕೆಟ್ ಸೆಕೆಂಡ್ ಮೇನ್ ಕ್ವಶನ್. ಆನ್ಸರ್ ಎನಿ 6 ಆಫ್ ದಿ ಫಾಲೋಯಿಂಗ್ ದ ಚೂಸಿಂಗ್, ಹೌದಲ್ವಾ. ಅಟ್ಲೀಸ್ಟ್ 1 ಫ್ರಮ್ ದ ಪೊಯೆಟ್ರಿ ಇನ್ ಎ ಪ್ಯಾರಾಗ್ರಾಫ್ ಅಂತ ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಆನ್ಸರ್ ಎನಿ 6 ಅಂತ ಕೊಟ್ಟುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮಗು ಬರೀಬೇಕಾಗಿರೋದಿಲ್ಲಿ ಏನಂತೀರ ತಾವುಗಳು, 2 ಪ್ರಶ್ನೆಗಳನ್ನು ಬರೀರಿ ಅಂತ ಕೊಟ್ಟಿರೋದು. ಅಲ್ಲಿ ಎನಿ 2 ಅಂತ ಆಗಬೇಕು, 6 ಅಂತ ಆಗಿಬಿಟ್ಟಿದೆ, ಆಯಿತಾ. ತಪ್ಪಾಗಿದೆ, ಪ್ರಿಂಟ್ ಏನೂ ಇಲ್ಲ. ಯಾಕೆಂದರೆ ಕಾಪಿ ಪೇಸ್ಟ್ ಮಾಡ್ದಂಗೆ ಹಿಂಗೆಲ್ಲ ಆಗ್ತಾಯಿರುತ್ತೆ. ಆ್ಯನ್ಯುವಲ್ ಎಕ್ಸಾಮಿನ ಮೇನ್ ಹೆಡಿಂಗ್ ಕಾಪಿ ಮಾಡಿದ್ದಾರೆ ಇಲ್ಲಿ ಅಷ್ಟೇ. ಹೌ ಈಸ್ ರೋಮಿಯೋ ಇಮ್ಮಾರ್ಟಲೈಸ್ಡ್ ಬೈ ಜೂಲಿಯೆಟ್ ಅಂತ ಇದೆ. ಇದೇ ಪ್ರಶ್ನೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC ಅಂತ ಸಪ್ರೇಟಾಗಿ 2 ವೀಡಿಯೋ ಮಾಡಿದಾಗ ಇದೇ ಪ್ರಶ್ನೆ ಬೋರ್ಡ್ ಮೇಲೆ ಬರೆದಿದ್ದೆ. ತಾವುಗಳು ಆ ವಿಡಿಯೋ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ವೈ ಡಸ್ ದಿ ಪ್ರಾಫಿಟ್ ಕೆಟಗರಿಲಿ ಸೇಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ಇದು ಪ್ರಶ್ನೆಗೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಅದರ ವಿಡಿಯೋದ ಮೇಲೆ 2 ಅಂತ ನಂಬರ್ ಇದೆ, ಸ್ವಲ್ಪ ಅಪ್ಲೋಡ್ ಮಾಡಿದ್ದೇನೆ ವಿತ್ ಕೀ ಆನ್ಸರ್. ಚೆಕ್ ಮಾಡ್ಕೊಳ್ಳಿ ಸರ್. ಯಾವಾಗ ಅಂತ ಹೇಳಿದರೆ ಆಗಸ್ಟ್ 1ನೇ ವಾರದಲ್ಲಿ, ಇದು 3ನೇ ವಾರ ಅಲ್ವಾ, ಫಸ್ಟ್ ವೀಕ್ ಆಫ್ ಆಗಸ್ಟ್. ಬನ್ನಿ ಸರ್. ವೈ ಡಿ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ದಿ ಡೆತ್ ಸೆಂಟೆನ್ಸ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್? ಇದೇ ಪ್ರಶ್ನೆಯನ್ನು ನಾನು ನಿಮಗೆ ಬೇರೆ ರೀತಿಯಾಗಿ ಹೇಳಿದ್ದೆ. ವೈ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ. ಅದಕ್ಕೂ ಇದಕ್ಕೂ ಸೇಮ್ ಆನ್ಸರು ಸರ್. ಇದು ಫಸ್ಟ್ ಜಜ್ಮೆಂಟ್ ಬಗ್ಗೆ ಇದೆ ಅಷ್ಟೇ. ನಂತರದಲ್ಲಿ 13th ಕ್ವಶನ್, ರೈಟ್ ಎ ನೋಟ್ ಆನ್ ನವಧನ್ಯ ಫಾರ್ಮ್ ಅಂತ ಇದೆ. 95% ವೇಟೇಜನ್ನು ಕೊಟ್ಟಿದೆ. ಚಾನ್ಸಸ್ ಇದೆ ಮಕ್ಕಳೇ ಅಂತ. ನನ್ನ ಬಳಿ ಇರುವಂಥ 15 ಡಿಸ್ಟಿಕ್ಗಳ ಕ್ವಶನ್ ಪೇಪರಲ್ಲಿ ಸುಮಾರು 12 ಡಿಸ್ಟಿಕ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಯಾವುದು? ನವಧನ್ಯ ಫಾರ್ಮ್. ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆನ್ಸರ್ ದಿ ಫಾಲೋಯಿಂಗ್ ಇನ್ ಅಬೌಟ್ 200 ವರ್ಡ್ಸ್. ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹೂಸ್ ಲವ್ ಡು ಯು ಥಿಂಕ್ ಈಸ್ ಮೋರ್ ಇಂಟೆನ್ಸ್ ಅಂತ ಇದೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಇದು ಹಾಟ್ ಕ್ವಶನ್ಸ್ ಅಂತ ಕರಿತೀವಿ. ಇದು ನಮಗೆ ನಿಮಗೆ ಅಲ್ಲ, ಬೇಡ. ಯಾಕಂದರೆ ಭಾಳ ಟೆನ್ಷನ್ ತಗೊಂಡು ಓದಿ ಏನೋ ಹಾಳಾಗೋದು ಬೇಡ. ಅವರ್ ಯೂಟ್ಯೂಬ್ ಚಾನಲ್ ಈಸ್ ಮೆಂಟ್ ಫಾರ್ ಏನಂತೀರ ಸರ್, ವೀಕ್ ಸ್ಟೂಡೆಂಟ್ಸ್. My YouTube channel is purely meant for slow learners. My YouTube channel is purely meant for those who want to score good marks. ನನಗೆಲ್ಲ ಬರುತ್ತೆ ಅನ್ನೋರಿಗೆ ದಯವಿಟ್ಟು ಇದೊಂದಲ್ಲ, ಆಯಿತಾ. ಎಲ್ಲ ಬರೋರು ದಯವಿಟ್ಟು ಪ್ಲೀಸ್ ಫೋಕಸ್ ಆನ್ ಯುವರ್ ಕೋರ್ ಸಬ್ಜೆಕ್ಟ್ಸ್ ಟು ಅಚೀವ್ ಯುವರ್ ಗೋಲ್ಸ್. ನಮ್ಮ ಗೋಲು ಇಲ್ಲಿ ಬೋರ್ಡ್ ಎಕ್ಸಾಮಿಂದಾಗಿರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಮಗು ಏನಾದರೂ ಮಾಡಿ ಒಂದು 90 ಕ್ರಾಸ್ ಮಾಡ್ಕೊಂಡು ಹೋದರೆ ಸಮಾಜದಲ್ಲಿ ಮರ್ಯಾದೆ ಇರುತ್ತೆ. ಯಾವುದಾದ್ರೂ ಗೌರ್ಮೆಂಟ್ ಅಪ್ಲಿಕೇಶನನ್ನು ಹಾಕ್ಬೋದು. ಇವೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಮಾಡಿರುವಂಥದ್ದು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ವಿ ಆರ್ ಇನ್ ದಿ ಲಾಸ್ಟ್ ಪ್ಯಾಸೇಜ್. 13 ನಿಮಿಷ ಆಯಿತು, ಶ್ರಮಿಸಬೇಕೆಲ್ಲರೂ. ಲಾಸ್ಟ್ ಮೇನ್ ಕ್ವಶನಲ್ಲಿ ಇದ್ದೀವಪ್ಪ, ಖುಷಿಯಾಗಿ, ಆಯಿತಾ. ಇದಕ್ಕೆ ತಾವುಗಳೇ ನನಗೆ ಹಾಕಬೇಕು. ಈಗ ಸೆಲ್ಫಿಶ್ ಅಂತ ಇದೆ ಒಂದು. ಸೆಲ್ಫಿಶ್ಗೆ ಕ್ವಶನ್ ನಂಬರ್ F, ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಸೆಲ್ಫಿಶ್ ಟು ಗೆಟ್ ಆ್ಯಂಟೋನಿಮ್ ಅಂತ ಇದೆ, ಆಯಿತಾ. ಭಾಳ ಸೆಲ್ಫಿಶ್ ಕಣಪ್ಪ ಅವನು ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಏನು ತಾವುಗಳು ಪ್ರಿಫಿಕ್ಸನ್ನು ಆ್ಯಡ್ ಮಾಡ್ತೀರಾ ಅನ್ನೋದು ನೋಡಿ. ವಾಟ್ ಡು ದಿ ಅಂಡರ್ಲೈನ್ ವರ್ಡ್ಸ್ ಆಫ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಅಂತ ಲಾಸ್ಟ್ ಮೇನ್ ಕ್ವಶನಲ್ಲಿ ಇದ್ದೀವಿ ನಾವು. ದೇರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಈಚ್ ಒನ್ ಆಫ್ ದ 3 ಟ್ರೀಸ್ ಈಸ್ ಪ್ರೌಡ್ ಆಫ್ ದೇರ್ ನ್ಯೂ ಪೊಸಿಷನ್. ಹಾಗಿದ್ರೆ ಸರಿಯಾದ ಉತ್ತರ ದೇರಿಗೆ 3 ಟ್ರೀಸ್. ಆ್ಯಂಡ್ ಹ್ಯಾಪಿ ದಟ್ ದೇ ವಿಲ್ ಲಿವ್ ಫಾರ್ ಎವರ್. ದೇ ಅಂತ ಹೇಳಿದರೆ ಮತ್ತೆ ಇಲ್ಲಿ 3 ಟ್ರೀಸ್ ಬರುತ್ತೆ. ಫಸ್ಟ್ ಆನ್ಸರ್ 3 ಟ್ರೀಸ್, ಸೆಕೆಂಡ್ ಆನ್ಸರ್ 3 ಟ್ರೀಸ್. ದ 4th ಟ್ರೀಸ್ ನೋಸ್ ದಟ್ ಇಟ್ ಕಾಂಟ್ ಲಿವ್ ಫಾರ್ ಎವರ್. ಇಟ್ ಅಂದರೆ ಏನು ಅಂತ ಕೇಳಿದರೆ, ಇಟ್ ಅಂತ ಹೇಳಿದರೆ 4th ಟ್ರೀ, ಆಯಿತಾ. ಕೊನೆಯದಾಗಿ ವೆನ್ ಅಂತ ಇದೆ. ದೇ ಮಸ್ಟ್ ಕಮ್ ವೆನ್ ಇಟ್ ಪಾಸ್ ಅವೇ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟರಿ, ವಿಡಿಯೋ ನೋಡಿದ್ರಿ, ಕೇಳಿದ್ರಿ. ನಿಜವಾಗಿಯೂ ನಿಮ್ಮ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಯಾಕಂದರೆ ತಿಳ್ಕೊಂಡಿದ್ದು ಇಂಪಾರ್ಟೆಂಟು ಸರ್. ನೀವು ಸುಮ್ಮನೆ ನೋಡಿರೋವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಕೀ ಆನ್ಸರು ತಿಳ್ಕೊಂಡು ಕಲಿತೀರಲ್ವ, ಯು ನೆವರ್ ಫರ್ಗಟ್. ನಿಜವಾಗಿಯೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್, ಟು ಯುವರ್
ಆಯಿತಾ. ನಿಮ್ಮ ಗೆಳೆಯರಿಗೆ, ನಿಮ್ಮ ಕ್ಲಾಸ್ಮೇಟಿಗೆ, ನಿಮ್ಮ ಬೇರೆಯ ಹುಡುಗರಿಗೆ, ಸ್ಪೆಷಲಿ ನಮ್ಮ ಆರ್ಟ್ಸ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ, ಐ ಲವ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಚಿಲ್ಡ್ರನ್ ಬಿಕಾಸ್ ದೇ ಆರ್ ವೆರಿ ಈಗರ್ ಟು ಲರ್ನ್ ಇಂಗ್ಲೀಷ್. ಅವರಿಗೆಲ್ಲದೂ ಕೂಡ ಕನ್ನಡ ಮೀಡಿಯಮಲ್ಲಿ ಬರೀತಾ ಇರ್ತವ್ರೆ, ಇಂಗ್ಲೀಷಲ್ಲೇ ಬರೀಬೇಕಾಗಿರುತ್ತೆ. ಹಂಗಾಗಿ ಹುಡುಕ್ತಾನೆ ಇರ್ತಾರೆ ಪಾಪ. ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ ಅವರಿಗೆ ಸಂತೋಷದಿಂದ ಎಕ್ಸಾಮ್ ಬರೆದು ಬರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಮೆಂಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಸರ್. ಧನ್ಯವಾದಗಳು.